ಪಿಡಬ್ಲ್ಯೂಡಿ ಮಂತ್ರಿ ಸತೀಶ್ ಜಾರಕಿಹೊಳಿಗೆ ಶೇಮ್ ಆಗುವಂತಹ ಸುದ್ದಿ ಇದು. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಸಖತ್ ಪಾಠ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಶೇಮ್ ಆಗುವಂತಹ ಸುದ್ದಿ. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಸಖತ್ ಪಾಠ ಹೇಳಿದ್ದಾರೆ ಪುಟಾಣಿಗಳು. ಪಿಡಬ್ಲ್ಯೂಡಿ ಮಂತ್ರಿ ಸತೀಶ್ ಜಾರಕಿಹೊಳಿಗೆ ಮಕ್ಕಳಿಂದ ಪಾಠ. ಹೆದ್ದಾರಿಲಿ ರಸ್ತೆ ತಗ್ಗು ಗುಂಡಿಗಳನ್ನು ಮುಚ್ಚಿ ಮಾದರಿಯ ಪುಟಾಣಿಗಳು ಇದೀಗ ಸಂಬರಗಿ ಕಿಲೆಂಗಾಂವ್ ರಸ್ತೆ, ಬೆಳಗಾವಿ ಜಿಲ್ಲೆ ಕಾಗವಾಡ ವ್ಯಾಪ್ತಿಯಲ್ಲಿನ ಸಂಬರಗಿ ಗ್ರಾಮ ರಸ್ತೆ ಗುಂಡಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಬೇಜವಾಬ್ದಾರಿಯನ್ನ ತೋರ್ತಾ ಇದ್ರು. ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತ ಇರಲಿಲ್ಲ ಅಥಣಿ ಪಿಡಬ್ಲ್ಯೂಡಿ ಅಧಿಕಾರಿಗಳು. ಸೊ ಕೊನೆಗೆ ತಮ್ಮೂರಿನ ರಸ್ತೆಯ ಗುಂಡಿಯನ್ನು ಮುಚ್ಚೋದಕ್ಕೆ ಮಕ್ಕಳು ಮುಂದಾಗಿದ್ದಾರೆ. ಅಧಿಕಾರಿಗಳು ಮಾಡಬೇಕಾದಂತಹ ಕೆಲಸವನ್ನ ಪುಟಾಣಿ ಮಕ್ಕಳು ಮಾಡ್ತಾ ಇರುವಂಥದ್ದು. ಪುಟ್ಟ ಮಕ್ಕಳ ಹಿತಾಸಕ್ತಿ, ಸಾಮಾಜಿಕ ಕಳಕಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪಿಡಬ್ಲ್ಯೂಡಿ ಮಂತ್ರಿ ಸತೀಶ್ ಜಾರಕಿಹೊಳಿಗೆ ಶೇಮ್ ಆಗುವಂತಹ ಸುದ್ದಿ ಇದು. ಬೆಳಗಾವಿ ಮಕ್ಕಳಿಂದ ಪಾಠ ಹೇಳ್ಕೊಡಲಾಗಿದೆ. ಹೆದ್ದಾರಿಲಿ ರಸ್ತೆ ತಗ್ಗುಗುಂಡಿಗಳನ್ನು ಮುಚ್ಚಿ ಮಾದರಿಯಾಗಿದ್ದಾರೆ ಪುಟಾಣಿಗಳು. ಸಂಬರ್ಗಿ ಕಿಲೆಂಗಾಂವ್ ರಸ್ತೆಗೆ ಪುಟಾಣಿ ಮಕ್ಕಳ ಕಾಯಕಲ್ಪವನ್ನ ಮಾಡಿರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಆ ಪುಟಾಣಿ ಮಕ್ಕಳು ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಮುಂದಾಗ್ತಾ ಇರುವಂಥದ್ದು, ಕಲ್ಲನ್ನು ತಂದು ಹಾಕ್ತಾ ಇವೆ. ಇದಕ್ಕೂ ಶೇಮ್ ಅಂತಾನೆ ಹೇಳ್ಬೋದು. ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳಿಗೆ ಸಖತ್ತಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. 1-2 ಸಲ ಮನವಿ ಕೂಡ ಮಾಡಿದಾರಂತೆ, ರಸ್ತೆ ಗುಂಡಿನ ಮುಚ್ಚುವಂಥ ಕೆಲಸ ಮಾಡಿ ಅಂತ, ಆದರೂ ಕೂಡ ಕೇಳಿಲ್ಲ. ಸೊ ಈಗ ಮಕ್ಕಳೇ ಗುಂಡಿ ಮುಚ್ಚೋ ಕೆಲಸಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯಗಳನ್ನು ನೋಡಿ ಗಮನಿಸ್ತಾ ಇದ್ದೀರಾ. ಸಂಬರ್ಗಿ ಕಿಲೆಂಗಾಂವ್ ರಸ್ತೆಗೆ ಪುಟಾಣಿ ಮಕ್ಕಳ ಕಾಯಕಲ್ಪ ಶುರುವಾಗಿದೆ ನೋಡಿ. ಬೆಳಗಾವಿ ಜಿಲ್ಲೆ ಕಾಗವಾಡ ವ್ಯಾಪ್ತಿಯ ಸಂಬರ್ಗಿ ಗ್ರಾಮ. ಗಮನಕ್ಕೆ ತಂದರೂ ಕೂಡ ಏನು ರಿಯಾಕ್ಷನ್ ಇಲ್ಲ. ಸೊ ಹಾಗಾಗಿ ತಮ್ಮೂರಿನ ರಸ್ತೆಯ ಗುಂಡಿಗಳನ್ನು ಮುಚ್ಚೋದಕ್ಕೆ ಮಕ್ಕಳೇ ಮುಂದಾಗಿದ್ದಾರೆ. ನಮಸ್ತೆ ಎಮ್ಎಲ್ಎ ಸರ್, ಇದ್ರಿ ರಸ್ತೆ ರೀ ಸರಿ ಮಾಡ್ಕೊಡ್ರಿ. ಯಾಕಪ್ಪ ಏನಾಗೈತಿ? ಬಾಳ ಜನ ಬಳ್ಳಾಕತ್ತಾರ್ರಿ, ದಯವಿಟ್ಟು ಸರಿ ಮಾಡ್ಕೊಡಿ. ಇದು ಕಲ್ಲಾಗ್ರಿ ರಸ್ತೆ ಒಳಗೆ ಯಾರ್ಯಾರು ತುಂಬ್ರಿ? ನಾನು ಕಾಕಾರ ಕರ್ಕೊಂಡ್ ಬಂದ್ರಿ. ಇದ್ರಿ ರಸ್ತೆ ರೀ ಕಲ್ಲಾಗದೆ. ನಮಸ್ತೆ ಎಮ್ಎಲ್ಎ ಸರ್, ಇದ್ರಿ ರಸ್ತೆ ರೀ ಸರಿ ಮಾಡ್ಕೊಡ್ರಿ. ಯಾಕಪ್ಪ ಏನಾಗೈತಿ? ಬಾಳ ಜನ ಬಳ್ಳಾಕತ್ತಾರ್ರಿ, ದಯವಿಟ್ಟು ಸರಿ ಮಾಡ್ಕೊಡಿ. ಇದು ಕಲ್ಲಾಗ್ರಿ ರಸ್ತೆ ಒಳಗೆ ಯಾರ್ಯಾರು ತುಂಬ್ರಿ? ನಾನು ಕಾಕಾರ. ಪುಟಾಣಿ ಮಗು ಹೇಳ್ತಾ ಇದೆ, ತುಂಬ ಜನ ಬೀಳ್ತಾ ಇದ್ದಾರೆ, ದಯವಿಟ್ಟು ರಸ್ತೆನ ಸರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೆ ಆ ಪುಟಾಣಿ ಮಗು. ನೋಡಿ ಎಷ್ಟು ಚೆನ್ನಾಗಿ ಆ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಆ ಪುಟಾಣಿ ಮಕ್ಕಳೇ ಹಾಕ್ತಾ ಇದ್ದಾರೆ. ಬಿಕಾಸ್ ರಸ್ತೆ ಗುಂಡಿಯಿಂದ ಆಗುವಂತಹ ಅವಾಂತರಗಳು ಒಂದೆರಡಲ್ಲ. ಮಳೆ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲೂ ಕೂಡ ಸಿಕ್ಕಾಪಟ್ಟೆ ನಾವು ಎದುರಿಸಿದ್ದೀವಿ ಅದನ್ನೆಲ್ಲ. ಸೊ ಫೈನಲಿ ಅಮಾಯಕರು ಬಲಿಯಾಗ್ತಾರೆ. ಸೊ ಬಲಿಯಾದ ಮೇಲೆ ಒಂದು ಜೀವ ಹೋದ ಮೇಲೆ ಅಲ್ಲಿ ಹೋಗಿ ಸಹಾಯಧನನೋ ಪರಿಹಾರ ನಿಧಿನೋ ಕೊಡೋದ್ರ ಬದಲು ಮುಂಚಿತವಾಗಿ ಆ ಹೋಗಿದ್ದ ಜೀವ ಅಂತೂ ವಾಪಸ್ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನೋಡಿ, ಆ ಮಕ್ಕಳ ಹತ್ರ ಪಾಠ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿಜಕ್ಕೂ ಬೇಡ. ಇದು ಶೇಮ್ ನಿಜಕ್ಕೂ. ಪಿಡಬ್ಲ್ಯೂಡಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ದಯವಿಟ್ಟು ಹೆದ್ದಾರಿಲಿ ಆಗಿರುವಂತಹ ಈ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಇವಾಗಲಾದರೂ ಮಾಡಿ. ಅಟ್ಲೀಸ್ಟ್ ಮಕ್ಕಳು ಪಾಠ ಹೇಳ್ಕೊಡ್ತಾ ಇದ್ದಾರೆ. ಆ ಪುಟಾಣಿ ಮಗು ನೋಡಿ ಕೈ ಮುಗಿದು ಹೇಳ್ತಾ ಇದೆ, ಎಷ್ಟು ಸಾವು ನೋವುಗಳಾಗತ್ತೆ ಆ ರಸ್ತೆ ಗುಂಡಿಗಳಿಂದ ಅನ್ನುವಂಥದ್ದು ಹೇಳೋದೇನು ಬೇಡ. ಎಷ್ಟೋ ಒಂದು ಫ್ಯಾಮಿಲಿ ನಿಂತಿರುತ್ತೆ. ಸೊ ಹಾಗಾಗಿ ಏನೋ ಒಂದು ಎಡವಟ್ಟು ಆದಮೇಲೆ ಅಲ್ಲಿ ಬಂದು ಹೋಗೋದ್ರ ಬದಲು ಮುಂಚಿತವಾಗಿ ಎಚ್ಚರಿಕೆ ತೆಗೆದುಕೊಳ್ಳೋದು ಬೆಟರ್.